ಥಿಂಕ್ ತುಂಬ ಖುಷಿ ಕೊಡ್ತು ಸಿನಿಮಾ. ಯಾಕೆಂದರೆ ನಮ್ಮ ಸಮಾಜದ ಪ್ರತಿಯೊಬ್ಬ ವರ್ಗದವ್ರೂ ಈ ಸಿನಿಮಾ ನೋಡಿದಾಗ ಏನೋ ಒಂದು ರಿಲೇಟ್ ಆಗೋದಕ್ಕೆ ಒಂದು ವಿಷಯ ಇದೆ, ಒಂದು ಅಂಶ ಇದೆ. ಎಸ್ಪೆಷಲಿ ಈ ಸಿನಿಮಾದಲ್ಲಿ ಇರೋರ ಹತ್ರ ಮತ್ತು ಇಲ್ಲದೇ ಇರೋರ ಹತ್ರ ಒಂದು ಅವ್ರ ಮಧ್ಯ ನಡೆಯೋ ಒಂದು ಕಾನ್ಫ್ಲಿಕ್ಟು, ಅದನ್ನು ಕಾನೂನು ಹೇಗೆ ನೋಡುತ್ತೆ, ಪೊಲೀಸ್ ಹೇಗೆ ನೋಡ್ತಾರೆ ಆ್ಯಂಡ್ ಜನ ಹೇಗೆ ನೋಡ್ತಾರೆ. ವೆರಿ ಎಂಟರ್ಟೈನಿಂಗ್. ಅದ್ರ ಜೊತೆಯಲ್ಲಿ ಸಂಭಾಷಣೆ ಇರ್ಬೋದು, ಮ್ಯೂಸಿಕ್ ಇರ್ಬೋದು ಅಥವಾ ಛಾಯಾಗ್ರಹಣ ಇರ್ಬೋದು, ಪ್ರತಿಯೊಂದೂ ತುಂಬ ಚೆನ್ನಾಗಿದೆ. ಟೆಕ್ನಿಕಲಿ ಸಿನಿಮಾ ತುಂಬ ಚೆನ್ನಾಗಿದೆ. ಅದ್ರ ಜೊತೆಯಲ್ಲಿ ಇದರ ಕಥೆ ಮತ್ತು ನಟನೆ, ಪ್ರತಿಯೊಬ್ಬರು ಕ್ಯಾರೆಕ್ಟ್ರೂ ಆ್ಯಕ್ಟರ್ಸ್ ಯಾರ್ಯಾರು ಅದನ್ನು ನಿಭಾಯಿಸಿದ್ದಾರೆ, ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಇಟ್ ರಿಯಲಿ ಲಿವ್ಸ್ ಅಪ್ ಟು ಇಟ್ಸ್ ವರ್ಡ್. ಮರ್ಯಾದೆ ಪ್ರಶ್ನೆಗೆ ಒಂದು ಮರ್ಯಾದೆ ಪ್ರಶ್ನೆ. ನಿಮಗೆ ಯಾರು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಅನಿಸ್ತು? ಯಾಕಂದರೆ ಎಲ್ಲರೂ ಕೂಡ ಟಾಪ್ ನಾಚಲ್ಲಿ ಅಭಿನಯಿಸಿದ್ದಾರೆ. ನಿಮ್ಗೆ ಯಾರು ಸರ್ಪ್ರೈಸ್ ಮಾಡಿ? ಐ ಥಿಂಕ್ ಒಬ್ಬರು ಅಂತ ಹೇಳೋಕ್ಕೆ ಆಗಲ್ಲ ನನಗೆ. ಎವ್ರಿಬಡಿ, ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಇದರಲ್ಲಿ ಆ್ಯಕ್ಟ್ ಮಾಡಿರೋರು ದೇ ಹ್ಯಾವ್ ಡನ್ ಎ ಫ್ಯಾಬ್ಯುಲಸ್ ಜಾಬ್. ಅವರು ಜಸ್ಟಿಸ್ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ಗೆ ಏನು ಕೊಡಬೇಕು ಜೀವ ತುಂಬಿದ್ದಾರೆ. ಆ್ಯಂಡ್ ಐ ಥಿಂಕ್ ಅವರು ಒಳಗಡೆ ಇರೋ ಆ್ಯಕ್ಟಿಂಗನ್ನು ಹೊರತಂದಿರೋದು ಮುಖ್ಯವಾಗಿ ಇದು ಸಿನಿಮಾದ ಹಿಂದೆ ಇರೋ ನಿರ್ದೇಶಕರು ನಾಗರಾಜ ಸೋನಿಯಾಜಿ ಅವರು. ಸೊ ಹಿ ಈಸ್ ಆಲ್ಸೋ ಡನ್ ಎ ವಂಡರ್ಫುಲ್ ಜಾಬ್. ಸೊ ನಾನು ಒಬ್ಬರ ಹೆಸರು ಹೇಳೋಕ್ಕಾಗಲ್ಲ, ಬಟ್ ಎಲ್ಲರೂ ಇಡೀ ತಂಡ ಒಳ್ಳೆ ಕೆಲಸ ಮಾಡ್ತಾರೆ. ಭಾಳ ದಿನ ಆದಮೇಲೆ ಕಾಣಿಸ್ಕೊಂಡಿದ್ದಾರೆ. ತುಂಬಾ ಖುಷಿ ಆಯಿತು ನಿಮ್ಮನ್ನು ನೋಡಿ. ಚಿಕ್ಕ ವಯಸ್ಸಲ್ಲಿ ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ, ನಮ್ಮನ್ನು ನಾವು ನೋಡ್ಕೊಂಡಂಗೆ ಅನಿಸ್ತಾ ಇರೋದು. ಸೊ ಭಾಳ ದಿನ ಆದಮೇಲೆ ಕಾಣಿಸ್ಕೊಂಡಿದ್ದಾರೆ. ನೆಕ್ಸ್ಟ್ ಸಿನಿಮಾಗಳು ಏನು ಮಾಡ್ತಿದ್ದಾರೆ? ಎಷ್ಟು ದಿನ ಎಲ್ಲಿ ಹೋಗಿದ್ರಿ ಕಾಣ್ತಾನೆ ಇರಲಿ? ಖಂಡಿತ ಲಾಸ್ಟ್ ಕೆಲವು ವರ್ಷಗಳು ನನ್ನದೇ ಆದ ಒಂದು ಕಂಪ್ನಿನಲ್ಲಿ ತೊಡಗಿಸ್ಕೊಂಡಿದ್ದೆ. ಮೆಡಿಕಲ್ ಎಜುಕೇಷನ್ ಅಂದರೆ ಮೆಡಿಕಲ್ ಕೋರ್ಸಸ್ಗಳು ಓದ್ತಾ ಇರೋರಿಗೆ ಒಂದು ವಿಭಿನ್ನವಾದ ರೀತಿಯಲ್ಲಿ ಎಜುಕೇಷನ್ ಕಾಂಟೆಂಟ್ನ ಮಾಡೋದ್ರಲ್ಲಿ ತೊಡಗಿಸ್ಕೊಂಡಿದ್ದೆ. ಸೊ ಇವಾಗ ಎಲ್ಲೇ ಹೋದ್ರೂ ಒಂದು ಮನಸ್ಸು ಎಲ್ಲಿರುತ್ತೋ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಅದು ಆ ಸಿನಿಮಾದಲ್ಲೇ ಇರೋದು. ಸೊ ಈಗ ಒಂದು ಸಿನಿಮಾ ಬರೀದಾಗಿನಿ ಆ್ಯಂಡ್ ಅದನ್ನು ಆದಷ್ಟು ಬೇಗ ನಿರ್ದೇಶನ ಮಾಡಿಬಿಡ್ತೇವೆ. ಯಾಕಂದರೆ ಚೈಲ್ಡ್ಹುಡ್ಡಲ್ಲೇ ಸಿನಿಮಾನ ಡೈರೆಕ್ಷನ್ ಮಾಡಿ ರೆಕಾರ್ಡ್ ಮಾಡಿದ್ರಿ. ಇವಾಗ ಡೈರೆಕ್ಷನ್ ಪ್ಲಸ್ ಆ್ಯಕ್ಟಿಂಗ್ ಎರಡೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ಕಡೆಯಿಂದ. ಆ್ಯಕ್ಟಿಂಗ್ ಸದ್ಯಕ್ಕೆ ನಾನು ನಿರ್ದೇಶನ ಮಾಡ್ತಾ ಇದ್ದೀನಿ. ಆದರೆ ಒಂದು ಹೇಳ್ತಾರಲ್ಲ, ಲೇಟಾಗಿ ಬಂದು ಲೇಟೆಸ್ಟಾಗಿ ಬರೋಣ ಅಂತ. ಸೊ ಖಂಡಿತವಾಗ್ಲೂ ಒಳ್ಳೆ ಸಿನಿಮಾನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನೀಡುವ ಒಂದು ಆಸೆ ನನಗಿದೆ. ಆ್ಯಂಡ್ ನಮ್ಮ ಜನರ ಮತ್ತು ನಿಮ್ಮೆಲ್ಲರ ಒಂದು ಪ್ರೋತ್ಸಾಹದಿಂದ ಖಂಡಿತ ಮಾಡೋಣ. ಆಲ್ ದಿ ವೆರಿ ಬೆಸ್ಟ್. ವಿ ಆರ್ ಈಗರ್ಲಿ ವೇಟಿಂಗ್. ಥ್ಯಾಂಕ್ ಯು ಸರ್.